ಸೊ ದುಬೈಗೆ ಯಾರಾದರೂ ಕೆಲ್ಸಕ್ಕೆ ಬರ್ತಿದ್ರಂದ್ರೆ ಈ ರೂಲ್ಸು ಲೈಕ್ ಒಂದು 5 ರೂಲ್ಸ್ ಹೇಳ್ತೀನಿ ನಾನು. ಇದು ಪಕ್ಕ ನಿಮಗೆ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲಾರ್ದೆ ನೀವು ದುಬೈಗೆ ಕೆಲ್ಸಕ್ಕೆ ಅಥವಾ ಕೆಲಸ ಮಾಡೋಕೆ ಯಾವುದೇ ಏಜೆಂಟ್ರು ಬರ್ರಿ ಅಥವಾ ನೀವೇ ಸ್ವಂತ ಬರ್ರಿ, ಇವು ಮಾತ್ರ 5 ರೂಲ್ಸು ನಿಮ್ಗೆ ಗೊತ್ತಿರಲೇಬೇಕು. ಇವು ಎಸೆನ್ಷಿಯಲ್ ರೂಲ್ಸ್ ಇದಾವೆ. ಏನಂದ್ರೆ ಫಸ್ಟು ಲೀಗಾಲಿಟೀಸ್, ಲೈಕ್ ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ಸ್ ಏನದಾವಲ್ಲ ಲೀಗಲ್ ಇರಬೇಕು. ಸೊ ಫಸ್ಟ್ ನೀವೇ ಬರಾತಿದ್ದೀರಿ ಅಂದ್ರೆ ನಿಮ್ಗೆ ವೀಸಾ ಇರ್ತೈತಿ, ವ್ಯಾಲಿಡ್ ವೀಸಾ ಇರ್ತೈತಿ, 2 ತಿಂಗಳದ್ದು ವಿಸಿಟ್ ವೀಸಾ. ಓಕೆ, ಅದು ಪ್ರಾಪರಾಗಿ 2 ತಿಂಗಳದ್ದು ಐತೋ ಅಥವಾ ಬರೀ 1 ತಿಂಗಳದ್ದು ಅಥವಾ 1 ವಾರದ್ದು ಟೂರಿಸ್ಟ್ ವೀಸಾ ಐತೋ ಅದನ್ನು ಇಟ್ಕೊಂಡು ಬಂದು ಆಮೇಲೆ ಇಲ್ಲಿ 1 ವಾರ ಮುಗಿಸಿ ಆಮೇಲೆ 1 ತಿಂಗಳು ಇಲ್ಲೀಗಲ್ ಇದ್ದು ಆಮೇಲೆ ಫೈನ್ ಕಟ್ಟೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಲೈಕ್ ಲೀಗಲಾಗಿ ನಿಮ್ಗೆ ಎಷ್ಟು ದಿನ ಇಲ್ಲಿ ಇರೋಕೆ ಪರ್ಮಿಷನ್ ಐತಿ ಅದನ್ನು ನೋಡ್ರಿ. ಲೀಗಲ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರ್ಬೇಕು, ಲೈಕ್ ಲೀಗಲ್ ಡಾಕ್ಯುಮೆಂಟ್ ಇರ್ಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್, ನಿಮ್ಗೆ ಆಫರ್ ಲೆಟ್ರ್ ಬಂದಿತ್ತಂದ್ರೂ ಅದ್ರಾಗ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಲೈಕ್ 2 ಇಯರ್ ಇರ್ತೈತಿ ಎಲ್ಲ ಆಫರ್ ಲೆಟರ್ದಾಗು, 2 ಇಯರ್ಸ್ ಅಂತ ಇರ್ತೈತಿ ಕಾಂಟ್ರಾಕ್ಟ್. ಆಮೇಲೆ ರಿನ್ಯೂವಲ್ ಮಾಡ್ತಾರೆ. ಬಟ್ ಅದು 2 ಇಯರ್ ಕಾಂಟ್ರಾಕ್ಟ್ ಯಾವ ಕಂಪ್ನಿದಾಗ ಐತೋ ಅದೇ ಕಂಪ್ನಿದಾಗ ಕೆಲಸ ಮಾಡತ್ತಿರೋ ಅಥವಾ ಬೇರೆ ಕಂಪ್ನಿದಾಗ ಕೆಲಸ ಮಾಡತ್ತಿರೋ. ಯಾಕಂದ್ರೆ ಭಾಳಷ್ಟು ಜನ ಇಲ್ಲಿ ಹೆಂಗೆ ಮಾಡ್ತಾರೆ ಅಂದ್ರೆ ಒಂದು ಕಂಪ್ನಿದು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಒಯ್ದು ಇನ್ನೊಂದು ಕಡೆ ಕೆಲ್ಸಕ್ಕೆ ಹಚ್ತಾರೆ. ಆಮೇಲೆ ನೀವು ಅಕಸ್ಮಾತ್ ಯಾವುದೇ ಒಂದು ರೀಸನಿಗೆ ಪೊಲೀಸ್ ಸ್ಟೇಷನಿಗೆ ಅಥವಾ ಎಲ್ಲೇ ಹೋದ್ರಿ ಸಿಕ್ಕಾಕೊಂಡ್ರಿ ಅಂದ್ರೆ ನೀವು ಕಂಪ್ನಿ ಹೆಸರು ಹೇಳ್ತೀರಿ. ಆಮೇಲೆ ಅಲ್ಲಿ ಎಮಿರೇಟ್ ಸೈಡಿದಾಗ ಒಂದು ಕಂಪ್ನಿ ಹೆಸರು ಇರ್ತೈತಿ. ಅವೆಲ್ಲ ಮತ್ತೆ ಪ್ರಾಬ್ಲಮ್ಸು ಕಾಂಪ್ಲಿಕೇಟೆಡ್ ಆಗ್ತಾವೆ. ಅದಕ್ಕೆ ನೀವು ಪ್ರಾಪರಾಗಿ ಯಾವ ಪೇಪರ್ ಮ್ಯಾಗ ಇಲ್ಲಿ ಕೆಲಸ ಮಾಡಾಕತ್ತೀರಿ, ಯಾವ ಕಂಪ್ನಿದು ಪೇಪರ್ ಮ್ಯಾಗ ಕೆಲಸ ಮಾಡ್ತೀರಿ ಅದೇ ಕಂಪ್ನಿ ಪೇಪರ್ಸ್ ಅದೇ ಕಂಪ್ನಿದಾಗೆ ನೀವು ಕೆಲಸ ಮಾಡ್ತಾ ಇರಬೇಕು. ಇದು ಹೇಳಿದೆ ನಿಮ್ಗೆ ಪೇಪರ್ಸ್ ಬಗ್ಗೆ, ಡಾಕ್ಯುಮೆಂಟೇಷನ್ ಬಗ್ಗೆ. ನಿಮಗೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರ್ಬೇಕು ನಿಮ್ಮ ಹತ್ರ. ಅದು ಫಸ್ಟ್ ಥಂಬ್ ರೂಲ್ ಇದು. ಓಕೆ, ಲೀಗಲಿ ಬಂದಿರ್ಬೇಕು ನೀವು. 2ನೇ ರೂಲ್ ನೋಡಿ, ಇಲ್ಲಿ ಲೋಕಲ್ ಇವ್ರದೇ ಒಂದು ಲಾ ಐತಿ ಮತ್ತು ಇವ್ರದೇ ಒಂದು ಕಲ್ಚರ್ ಐತಿ. ಅದನ್ನು ನೀವು ರೆಸ್ಪೆಕ್ಟ್ ಮಾಡ್ಬೇಕು ಫಸ್ಟ್. ವಿ ಹ್ಯಾವ್ ಟು ಅಗ್ರಿ ಇಟ್. ನೀವು ಇಂಡಿಯಾದಿಂದ ಬರಲಿ ಮತ್ತು ಯಾವುದೇ ದೇಶದಿಂದ ಬರಲಿ, ಲೋಕಲ್ ಅವ್ರದ್ದು ಕಲ್ಚರ್ ಮತ್ತು ಅವ್ರದ್ದು ರೂಲ್ಸು ನೀವು ರೆಸ್ಪೆಕ್ಟ್ ಮಾಡಿದ್ರೆ ಉಳ್ಕೋತೀರಿ. ಇಲ್ಲಾಂದ್ರೆ ಪಟ್ ಅಂತ ಹಾರಿಸ್ಬಿಡ್ತಾರೆ ನಿಮಗೆ ಇಲ್ಲಿ ದುಬೈದಿಂದ. ಹೆಂಗಂತ ಹೇಳ್ತೀನಿ ನೋಡ್ರಿ, ಇಲ್ಲಿ ಕೆಲವು ಕಡೆ ಐತಲ್ಲ ಡ್ರೆಸ್ ಕಂಪಲ್ಸರಿ ಐತಿ. ನೀವು ಲೈಕ್ ಫಾರ್ಮಲ್ ಹಾಕೋಬೇಕು, ನೀಟಾಗಿರ್ಬೇಕು, ಮೈ ತುಂಬ ಹಾಕೋಬೇಕು. ಇನ್ನು ಡೈರೆಕ್ಟ್ ಹೇಳ್ಬೇಕಾದ್ರೆ ಓಕೆ, ಕೆಲವು ಕಡೆ ಆ ಥರ ಅದ. ಅಲ್ಲಿ ನೀವು ಅದನ್ನು ಫಾಲೋ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಈ ಕಡೆ ಬೀಚ್ ಸೈಡ್ ಬಂದ್ರೆ ಅಥವಾ ಬೇರೆ ಕೆಲವು ಪಬ್ಬಿಗೆ ಹೋಗಿ ಅಲ್ಲಿ ನೀವು ಯಾವ ಬೇಕಾದ್ರೆ ಡ್ರೆಸ್ ಹಾಕೋರಿ, ಅವ್ರು ನಿಮ್ಮನ್ನು ಕೇಳಂಗಿಲ್ಲ. ಬಟ್ ಅವರು ಕೆಲವು ಪ್ಲೇಸಸ್ ಅದಾವು ಲೈಕ್ ಇದು ಮಸ್ಜಿದ್ ಹತ್ರ ಅಲ್ಲಿ, ಆಮೇಲೆ ಇನ್ನೂ ಕೆಲವು ಕಡೆ ರಿಸ್ಟ್ರಿಕ್ಟೆಡ್ ಏರಿಯಾಸ್ ಅದಾವೆ. ಅಂತಲ್ಲೆಲ್ಲ ನೀವು ಕೆಲವು ಡ್ರೆಸ್ ಹಾಕೊಂಡು ಹೋಗ್ಬೇಕಂದ್ರೆ ಆ ಡ್ರೆಸ್ ಹಾಕೊಂಡು ಹೋಗಲೇಬೇಕು. ಅದನ್ನು ನೀವು ಫಾಲೋ ಮಾಡಲೇಬೇಕು, ಆಯಿತಾ. 2ನೇದು ಇವ್ರದ್ದು ಕಲ್ಚರ್ ಅದಾವೆ, ಅದನ್ನು ನೀವು ವಿರೋಧಿಸೋದು ಅಥವಾ ಅದನ್ನು ಕೀಳಾಗಿ ನೋಡೋದು, ಅದನ್ನು ದ್ವೇಷಿಸುವಂಥದ್ದು ಏನಾದರೂ ಕಂಡು ಬಂದ್ರೆ ಇದು ಒಂದು ದೊಡ್ಡ ಅಫೆನ್ಸ್ ಅನ್ಕೊಬಿಡ್ರಿ. ಇದು ಒಂದು ನೀವು ಫಾಲೋ ಮಾಡಲೇಬೇಕು. ಆಮೇಲೆ ಇಲ್ಲಿ ದುಬೈದಾಗ ಆಲ್ಕೋಹಾಲ್ ಐತಲ್ಲ, ಕುಡಿಬೋದು ನೀವು, ಡ್ರಿಂಕ್ಸ್ ಮಾಡಿರಿ, ಬ್ಯಾಡ್ ಅಂತ ಅನ್ನಂಗಿಲ್ಲ ಇವರು. ಆರಾಮಾಗಿ ಎಣ್ಣೆ ಕುಡ್ದು ಆರಾಮಾಗಿ ಮಕ್ಕೋರಿ, ಯಾರು ಕೇಳಲ್ಲ. ಬಟ್ ಕುಡ್ದು ನಮ್ಗತೆ ಇಂಡಿಯಾದ ಗತೆ ರೋಡ್ ಮ್ಯಾಗ ಬೀಳೋದು ಅಥವಾ ಚೀರೋದು ಅಥವಾ ಗದ್ದಲ ಮಾಡೋದು ಇಂಥ ಯಾವ ನಡೆಯಂಗಿಲ್ಲ ಇಲ್ಲಿ. ಕಂಠ ಪೂರ್ತಿ ಕುಡಿದ್ರೂ ಯಾರು ಕೇಳಲ್ಲ. ಬಟ್ ನೀವು ಚೀರಾಡ್ತೀರಿ, ಯಾರಿಗಾದರೂ ಹೊಡಿತೀರಿ, ಬಡಿತೀರಿ ಅಥವಾ ಬಾಯಿ ಮಾತ್ಲೆ ವಾಗ್ವಾದ ಮಾಡ್ತೀರಿ ಅಂದ್ರೆ ನೀವು ಇಬ್ಬರನ್ನೂ ಕರ್ಕೊಂಡು ಹೋಗ್ತಾರೆ. ಸೊ ಇದು ಒಂದು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರೋಂಗಿಲ್ಲ. ಇಂಡಿಯಾದಾಗ ನಾವು ನೋಡಿರ್ತೀವಿ ಕುಡ್ದು ಹೆಂಗೆ ಬೇಕಾದಂಗೆ ಚೀರಾಡ್ತಾರೆ, ಯಾರಿಗೆ ಬೇಕಾದ್ರೆ ಒದರಾಡ್ತಾರೆ, ಹೆಂಗಾರೆ ಮಂಗ್ಯ ನಿಂತಂಗೆ ನಿಂದಿರ್ತಾರೆ, ಎಲ್ಲರೇ ಬೀಳ್ತಾರೆ. ಅವು ನಡೆಯಂಗಿಲ್ಲ ಇಲ್ಲಿ. ಯಾಕಂದ್ರೆ ಇದು ಒನ್ ಆಫ್ ದಿ ಸೇಫೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಟಾಪ್ ಕಂಟ್ರೀಸಲ್ಲಿ, ಟಾಪ್ ಸೇಫೆಸ್ಟ್ ಕಂಟ್ರಿಯಲ್ಲಿ ದುಬೈ ಬರ್ತೈತಿ. ಹಾಗಾಗಿ ಇಲ್ಲಿ ಸೇಫ್ಟಿ ಭಾಳ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ನೀವು ಆ ಥರ ಏನಾರ ಮಾಡೋದಕ್ಕೆ ಕಂಡು ಬಂದ್ರೆ ನಿಮ್ಮನ್ನು ಡಿಪೋರ್ಟ್ ಮಾಡುವಂಥ ಚಾನ್ಸಸ್ ಇರ್ತಾವೆ. ಆಲ್ಕೋಹಾಲ್ ಕುಡ್ದಾಗ ಅಥವಾ ಇಂಥದಕ್ಕೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೋರಿ. ಆಮೇಲೆ ಡ್ರಗ್ಸ್ ಇಲ್ಲಿಗಲ್ ಐತಿ, ಇಲ್ಲಿಗಲ್ ಯಾರಾದ್ರೂ ಮಾಡತ್ರ ಅಥವಾ ಮಾರಾಗತ್ತಿದ್ರ ಅದರಿಂದ ಸ್ವಲ್ಪ ದೂರ ಇರಿ. 4ನೇದು ನನಗೆ ಗೊತ್ತಿರೋದು, ಯಾಕಂದ್ರೆ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇದು ಹೇಳ್ಬೇಕನ್ನತ್ತಿದ್ದೆ. ಇಲ್ಲಿ ಎಲ್ಲಿ ಬೇಕಾದಂಗೆ ಸುಮ್ಮನೆ ಕ್ಯಾಮ್ರಾ ಎತ್ತಿ ವಿಡಿಯೋ ಮಾಡೋದು, ಆಮೇಲೆ ನಮ್ಗತ್ತೆ ರೈಟ್ ಟು ಸ್ಪೀಚರ್, ರೈಟ್ ಟು ಸ್ಪೀಕರ್, ರೈಟ್ ಟು ನಮ್ಮ ಸುಪ್ರೀಂ ಕೋರ್ಟ್ ಹೇಳೈತೆ ನಮ್ಗೆ ರೈಟ್ ಟು ಶೂಟ್ ಮೈ ಸೆಲ್ಫ್ ಅಂತ. ಆ ಥರ ಎಲ್ಲ ಡ್ರಾಮಾ ಮಾಡಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಲೈಕ್ ಇಲ್ಲಿ ಒಂದು ಕಡೆ ವಿಡಿಯೋ ಮಾಡಬಾರ್ದು ಅಂದ್ರೆ ಅಲ್ಲಿ ಮಾಡಬಾರ್ದು ಅಷ್ಟೇ, ಬೇರೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ. ನಮ್ಮ ಇಂಡಿಯನ್ ರೂಲ್ಸ್ ಎಲ್ಲ ಇಲ್ಲಿ ಕಾಪಿ ಅದನ್ನ ತಲೆಗೆ ಇಟ್ಕೊಂಡು ಅದನ್ನೇ ಇಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಯಾಕಂದರೆ ಇಲ್ಲಿ ಆಫ್ರಿಕಾದವರೇ ಅದಾರ ಆಲ್ಮೋಸ್ಟ್ ಸೆಕ್ಯೂರಿಟೀಸು. ಅವರು ಜಾಸ್ತಿ ಬ್ರದರ್ ಡೋಂಟ್ ಡೂ ಅಂತ ಇಷ್ಟು ಹೇಳ್ತಾರೆ. ನೀವು ಜಾಸ್ತಿ ಮಾತಾಡಿದ್ರೆ ಫಟ್ ಅಂತ ಒಂದು ಇಟ್ಬಿಡ್ತಾರೆ, ಮುಗೀತು.
ಅದನ್ನು ಕ್ಯಾಮ್ರಾ ತೊಗೋತಾರ, ಕಸ್ಕೋತಾರ, ಒಂದು ಪಟ್ ಅಂತ ಇಡ್ತಾರೆ ಕಪಾಳಿಗೆ ಗ್ಯಾವ್ ನಂಗೆ. ಇನ್ನೊಮ್ಮೆ ಅದನ್ನು ಕೇಳಬಾರ್ದು ಕಿವಿ, ಹಂಗೆ ಹೊಡಿತಾರೆ. ಅದಕ್ಕೆ ರೆಸ್ಪೆಕ್ಟ್ಫುಲಿ ಹೇಳ್ತಾರೆ, ಅದೇ ರೆಸ್ಪೆಕ್ಟ್ಫುಲಿ ನೀವು ಸುಮ್ಮನೆ ಹ್ಞೂ ಅಂತೇಳಿ ಬಂದ್ ಮಾಡಬೇಕು. ಎಲ್ಲ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋಂಗಿಲ್ಲ. ಈಗ ಬೇಸಿಗೆ ಟೈಮಲ್ಲಿ ಉರಿ ಹತ್ಬಿಡ್ತೈತಿ, ಓಕೆ, ಅಲ್ಲಿ ಹೋಗಿ ಫೋಟೋ ಹಿಡಿದು ವಿಡಿಯೋ ಮಾಡೋದು ಅಂಥದ್ದೆಲ್ಲ ಮಾಡಿದ್ರೆ ಅಂದ್ರೆ ಫೋನೇ ಇರೋಂಗಿಲ್ಲ ನಿಂದು. ಯಾಕಂದ್ರೆ ನಾ ಕಣ್ಣಾರೆ ನೋಡಿದ್ದೀನಿ, ಎಲ್ಲ ಉರಿ ಹತ್ತಿರ್ತೈತಿ, ಅಲ್ಲಿ ಹೋಗಿ ಹಿಂಗೆ ವಿಡಿಯೋ ಮಾಡ್ತಿರ್ತಾರೆ ನಿಂತು. ಅದನ್ನು ಸೋಷಿಯಲ್ ಮೀಡ್ಯಾದಾಗ ಹಾಕೋದು ಅಂಥವೆಲ್ಲ ಇಲ್ಲಿ ನಡೆಯಂಗಿಲ್ಲ. ಅಲ್ಲಿ ಯಾರಾದರೂ ಲೈಕ್ ಇರ್ತಾರೆ, ಅಕಸ್ಮಾತ್ ಅವ್ರು ಬರೋದು ಲೇಟ್ ಆಗಿತ್ತು, ನೀವು ವಿಡಿಯೋ ಮಾಡ್ಕೋತಿದ್ರಿ, ಯಾರೂ ಇಲ್ಲ, ನಡೀತೈತಿ ಅಂತ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾರೂ ಇಲ್ಲ ಅಂತೇಳಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಬಂದ್ರಂದ್ರೆ ಪಟ ಫೋನ್ ತೊಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀವು ಕೇಳಕ್ಕೆ ಹೋದ್ರಿ ಅಂದ್ರೆ ಪೊಲೀಸ್ ಸ್ಟೇಷನ್ ಬಾ ಅಂತ ಹೇಳ್ತಾರೆ ಅವರು. ಒಟ್ಟು ಫೋನ್ ಅವ್ರಿಗೆ ಏನಾರ ಅಕಸ್ಮಾತ್ ನೀವು ವಿಡಿಯೋ ಮಾಡಿದ್ರಿ ಸಿಕ್ಕಾಕೊಂಡ್ರಿ ಅನ್ಕೋರಿ, ಫೋನ್ ತೊಗೊಂಡು ಹೋಗಿರ್ತಾರೆ. ಮತ್ತು ಫೋನಿನ ಹಿಂದೆ ಬೆನ್ನ ಹತ್ತಕ್ಕೆ ಹೋಗ್ಬೇಡ್ರಿ, ಫೋನ್ ಹೋಯ್ತಂದು ಬಿಟ್ಬಿಟ್ರಿ. ಅಕಸ್ಮಾತ್ ನಿಮಗೆ ಅವ್ರು ಪೊಲೀಸ್ ಸ್ಟೇಷನ್ ಕರೀತಾರೆ, ಅವ್ರು ಹೋದ್ರೆ ಅಂದ್ಕೋರಿ, ಮತ್ತು ಅಲ್ಲಿ ಒಂದು ಗದ್ದಲ ಚಾಲು ಆಕೈತಿ. ಏನು, ನಿಂದು ಎಮಿರೇಟ್ಸ್ ID ಕೊಡು ಅಂತಾರೆ. ಆಮೇಲೆ ಯಾವ ಕಂಪ್ನಿ, ಯಾರು ಕೊಟ್ಟಾರ ವೀಸಾ, ಅದೆಲ್ಲ ಬರ್ತೈತೆ. ಮತ್ತು ಕಂಪ್ನಿಗೆ ಬರ್ತಾವೆ ನೋಟಿಸು. ಆಮೇಲೆ ನಿಮಗೆ ಹಿಡಿದು ಎಳೆದಾಡ್ತಾರೆ, ಅವೆಲ್ಲ ಭಾಳ ಗದ್ದಲ ಆಕ್ಕಾವ. ಸೊ ಇದು ಒಂದು ವಿಡಿಯೋ ಮತ್ತು ಫೋಟೋಗ್ರಾಫಿದು ಒಂದು ಸ್ವಲ್ಪ ಹುಷಾರಿರ್ರಿ. ಆಮೇಲೆ ಪರ್ಮಿಷನ್ ಇಲ್ಲಾರ್ದೆ ವಿಡಿಯೋ ಮಾಡಬೇಡ್ರಿ. ಅಕಸ್ಮಾತ್ ಯಾರಾದರೂ ನಿಮಗೆ ನೀವು ವಿಡಿಯೋ ಮಾಡಿದ್ರಿ, ಅವರು ಡಿಲೀಟ್ ಮಾಡಿ ವಿಡಿಯೋ ಅಂದ್ರೆ ಹ್ಞೂ ಅಂತೇಳಿ ಡಿಲೀಟ್ ಮಾಡಿಬಿಡ್ರಿ ಅವ್ರ ಎದುರೇ, ಅದನ್ನ ಇಟ್ಕೋಬೇಡ್ರಿ. ಆಮೇಲೆ ಸೋಷಿಯಲ್ ಮೀಡ್ಯಾದಾಗ ಸುಮ್ಮನೆ ಯಾವುದೇ ಹಾಕಕ್ಕೆ ಹೋಗ್ಬೇಡ್ರಿ. ಇದು ಭಾಳ ಸ್ಟ್ರಿಕ್ಟ್ ರೂಲ್ಸ್ ಐತಿ. ಮೀಡಿಯಾ ರೂಲ್ಸ್ ಅಂದ್ರೆ ಭಾಳ ದೊಡ್ಡ ಸ್ಟ್ರಿಕ್ಟ್ ಐತಿ. ಈಗ 26ಗೆ ಹಿಂಗೆ ಬರ್ತೈತಲ್ಲ ಮೀಡಿಯಾ ರೂಲ್ಸು ದುಬೈದಾಗ, ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇನ್ಫ್ಲೂಯೆನ್ಸರ್ಸ್ಗಳಿಗೆ ಅಂತಲೇ ಒಂದು ರೂಲ್ಸ್ ಮಾಡ್ಯಾರ. ಲೈಕ್ ಯಾರು ಬೇಕಾದ ಇನ್ಫ್ಲೂಯೆನ್ಸ್ ಮಾಡಾಕತ್ತಾರ, ಹೆಂಗೆ ಬೇಕಾದಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತೇಳಿ ಒಂದು ರೂಲ್ಸ್ ಮಾಡತ್ತಾರ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇಟ್ಸ್ ನಾಟ್ ಲೈಕ್ ಅವ್ರದ್ದೇ ರೂಲ್ಸು, ಅವ್ರದ್ದೇ ದರ್ಬಾರ್ ಅಂತಲ್ಲ, ನಿಮಗೂ ಗೊತ್ತಿರ್ಬೇಕು. ನೀವೀಗ ವೀಸಾದ ಮ್ಯಾಗ ಬರತ್ತೀರಿ, ಎಂಪ್ಲಾಯ್ಮೆಂಟ್ ವೀಸಾ ಅಂದ್ರೆ ನಿಮಗೂ ರೂಲ್ಸ್ ಅದ, ನಿಮ್ಮದು ರೈಟ್ಸ್ ಅದಾವೆ. ಆ ರೈಟ್ಸ್ಗಳು ನೀವು ತಿಳ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್, ಎಲ್ಲಿ ಪಾಸ್ಪೋರ್ಟು ಸಬ್ಮಿಟ್ ಮಾಡೋದಿಲ್ಲ, ಓಕೆ, ನೀವು ಕೆಲ್ಸಕ್ಕೆ ಬಂದಿರಿ ಅಂದ್ರೆ ಆ ಕಂಪ್ನಿದಾಗ ಪಾಸ್ಪೋರ್ಟ್ ಕೊಡುವಂಗೆ ಇಲ್ಲ. ರೀಸೆಂಟಾಗಿ ಒಬ್ಬ ನನಗೆ ಹೇಳ್ದ, ಹಿಂಗೆ ಪಾಸ್ಪೋರ್ಟ್ ತೊಗೊಂಡಾರ ಬೈ ಅಂತೇಳಿ, ಕಾಂಟ್ರಾಕ್ಟ್ ಕಳಿಸುವಂದೆ. ಕಾಂಟ್ರಾಕ್ಟ್ ಒಳಗೆ ಏನು ಬರ್ದಾರ ಗೊತ್ತೇನೆ, ಅವನೇ ಸ್ವಂತ ಇಚ್ಛೆದಿಂದ ನನ್ನ ಕಡೆ ಪಾಸ್ಪೋರ್ಟ್ ಕಳಿಬೋದು, ಅದಕ್ಕಾಗಿ ನಾನು ಕಂಪ್ನಿ ಕೊಡತ್ತೀನಿ ಅಂತ ಬರ್ಸ್ಕೊಂಡು ಅದ್ರ ಮೇಲೆ ಸಹಿ ಮಾಡಿಸ್ಕೊಂಡು ಅವ್ನ ಕಡೆಯಿಂದ ಪಾಸ್ಪೋರ್ಟ್ ಇಸ್ಕೊಂಡ್ರು. ನೋಡ್ರಿ, ಪಾಸ್ಪೋರ್ಟ್ ಇಸ್ಕೊಳ್ಳೋದು ರೂಲ್ಸ್ ಇಲ್ಲ, ಬಟ್ ಅವ್ರಿಗೆ ಪಾಸ್ಪೋರ್ಟ್ ಇಸ್ಕೋಬೇಕಾಗೈತಿ, ನಿಮ್ಮ ಕಡೆಯಿಂದ ತೊಗೋಬೇಕಾಗೈತಿ, ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಏನು ಮಾಡ್ತಾರೆ, ನಿಮ್ಮಿಂದನೇ ನೀವೇ ಸ್ವ ಇಚ್ಛೆಯಿಂದ ಕೊಡತ್ತೀರಿ ಅಂತೇಳಿ ಒಂದು ಪೇಪರ್ ಬರೆದು ಅದನ್ನು ನೀವು ಓದಿರಂಗಿಲ್ಲ ಬಿಡಂಗಿಲ್ಲ, ಅದ್ರ ಮೇಲೆ ಸಹಿ ಮಾಡಿಸ್ಕೊಂಡು ನಿಮ್ಮ ಕಡೆಯಿಂದ ಪಾಸ್ಪೋರ್ಟ್ ತೊಗೋತಾರೆ. ಆ ಥರ ನಿಮ್ಮ ರೂಲ್ಸ್ಗಳು, ನಿಮ್ಮ ಏನೋ ರೈಟ್ ಟು ಲೀವ್, ಇಲ್ಲಿ ರೂಲ್ಸ್ ಅದಾವೆ ಕೆಲವು, ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ರೈಟ್ ಟು ವರ್ಕ್ ಐತೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಆಮೇಲೆ ಈ ಥರ ಏನ್ರಿ ಡಾಕ್ಯುಮೆಂಟ್ ಅಥವಾ ನಿಮ್ಮ ಯಾವ ಪಾಸ್ಪೋರ್ಟ್ ಇಂಥವು ಏನಾರು ಸಿಕ್ಕಾಕೊಂಡ್ರೆ ಕಂಪ್ನಿ ಕಡೆ, ಅದನ್ನು ಲೀಗಲಿ ಹೆಂಗೆ ನೀವು ತೊಗೋಬೋದು ಅನ್ನೋದನ್ನ ನೀವು ತಿಳ್ಕೊಬೇಕು. ಲೀಗಲಿ ಸಿಂಪಲ್ಲಾಗಿ ಒಂದು ಮೇಲ್ ಹಾಕಿರಿ ಫಸ್ಟ್ ಆಫ್ ಆಲು. ಆ ಮೇಲಲ್ಲೇ ಆ ಕಂಪ್ನಿಯವರು ಅರ್ಥ ಮಾಡಿಕೊಂಡು ನಿಮಗೆ ಪಾಸ್ಪೋರ್ಟ್ ಕೊಡ್ತಾರೆ, ಅಕಸ್ಮಾತ್ ಅವ್ರು ತೊಗೊಂಡಿದ್ರಂದ್ರೆ. ಆಮೇಲೆ ಕೆಲವು ಕಾಂಟ್ರಾಕ್ಟ್ನಾಗ ಇರ್ತೈತಿ, ಹಾಫ್ ಸ್ಯಾಲ್ರಿ ಕೊಡಬೇಕು, ಅರ್ಧ ಬಿಟ್ಟು ಹೊಂಟಿದ್ದೆ ಅಂದ್ರೆ ಅಂತೇಳಿ. ಅದು ವರ್ಬಲಿ ಇರ್ತೈತಿ ಕಮ್ಯುನಿಕೇಷನ್, ಲೈಕ್ ಕಾಂಟ್ರಾಕ್ಟಲ್ಲೇನು ಆಗಿರಂಗಿಲ್ಲ. ಸೊ ಅಂಥದ್ದೆಲ್ಲ ನೋಡ್ಕೋರಿ. ಸೊ ಇದಾಗಿತ್ತು ಇಷ್ಟೊಂದು 5 ಮಸ್ಟ್ ನೋ ಥಿಂಗ್ಸ್. ಈ 5 ವಿಷಯಗಳ ನಿಮಗೆ ಗೊತ್ತಿರಲೇಬೇಕು ಇಲ್ಲಿಗೆ ಬರ್ಬೇಕಂದ್ರೆ. ಸೊ ವೆಲ್ ಆ್ಯಂಡ್ ಗುಡ್. ಇಷ್ಟು ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಇಲ್ಲಿ ಬಂದು ಕೆಲಸ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಮ್ಮ ಚಾನಲ್ಗೆ. ಹಿಂಗೆ ನಾನು ದುಬೈ ರೂಲ್ಸು ಮತ್ತು ಈ ಥರದ್ದು ಬ್ಲಾಗಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋದ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೆ ಇದು ಒಂದು ಫ್ರಂಟ್ ವ್ಯೂ, ಅಲ್ಲಿ ಏನು ದುಬೈ ಕಾಣಿಸತೈತಿ. ನಾನು ಅದೀನಿ ಈಗ 3ನೇ ಫ್ಲೋರ್ನಾಗ ಕುಂತು ಮಾತಾಡತ್ತೀನಿ. 3ನೇ ಫ್ಲೋರ್ನಾಗ ಈ ಥರ ಒಂದು ದೊಡ್ಡ ಗಾರ್ಡನ್ ಅಲ್ಲ, ಮೈದಾನ ಈ ಥರ ಅದ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.